ಬಸವರಾಜ್ ಮುತ್ತಿಮೋಡ್ ಎಂತ ಅಲ್ಲಿ ಬಂದು ಕಾಲಿಂಗ್ ಅಟೆನ್ಷನ್ ಕೊಡುವಾಗ ಇವತ್ತು ಕೊಡಿ ನಾಳೆ ಕೊಡಿ, ಇವತ್ತು ಬೆಳಿಗ್ಗೆ ಕೊಡಿ ಸಂಜೆ ಕೊಡಿ ಅಂತ. ಇಲ್ಲಿ ಕರೆದಾಗ ಒಬ್ರು ಇಲ್ಲ. ಲಕ್ಷ್ಮಣ ಸಂಗಪ್ಪ ಸವದಿ, ವಿಜಯಪುರ ಭೀಮಾ ನದಿ. ಯಾರು ಮಂತ್ರಿಗಳು? ಯಾರು ತರಬಹುದು? ಅಧ್ಯಕ್ಷರೇ, ಅದು ಬರ್ಲಿಲ್ಲ, ನೀರಾವರಿ ಉತ್ತರ ಬರಲಿಲ್ಲ, ಬಂದಿಲ್ಲ, ನಾಳೆ ಕೊಡ್ತೇವೆ. ಹೆಂಗು 69 ಕೊಟ್ಟಿದೀವಿ, ಅದರಲ್ಲೆಲ್ಲ ಇದನ್ನ ಕನ್ವರ್ಟ್ ಮಾಡಿ ಒಟ್ಟಿಗೆ ಕೊಟ್ಬಿಡಿ. ಓಕೆ ಓಕೆ. ಪಿ ರವಿಕುಮಾರ್ ಗೌಡ, ಉನ್ನತ ಶಿಕ್ಷಣ ಸಚಿವರು. ನಿಯಮ 73 ಅಡಿಯಲ್ಲಿ ಉನ್ನತ ಸಚಿವರನ್ನ ಗಮನ ಸೆಳೀತೀನಿ. ರವಿಕುಮಾರ್ ಗೌಡ, ಅಧ್ಯಕ್ಷ ಗಮನ. ಮನೆ ಮಂತ್ರಿಗಳು ಉತ್ತರ ಕೊಡಿ. ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಯಿತು. ಅಧ್ಯಕ್ಷ ಉತ್ತರವನ್ನು ಒದಗಿಸಿದರೆ, ಆದರೆ ಇದರಲ್ಲಿ ಸಮರ್ಪಕವಾಗಿಲ್ಲ. ನನ್ನ ಮಂಡ್ಯ ತಾಲೂಕು 4.5 ಲಕ್ಷ ಜನಸಂಖ್ಯೆ ಇದೆ. ಅಕ್ಕಪಕ್ಕದ 6 ತಾಲೂಕಲ್ಲೂ ಪಾಲಿಟೆಕ್ನಿಕ್ ಇದೆ. ಅತಿ ಹೆಚ್ಚು ಮಂಡ್ಯ ತಾಲೂಕಿನಲ್ಲಿ ಬಡ ವಿದ್ಯಾರ್ಥಿಗಳಿದ್ದಾರೆ. ಅವ್ರಿಗೆ ಅನುಕೂಲ ಆಗುತ್ತೆ, ಅವ್ರಿಗೆ ಕೆಲಸ ಸಿಗುತ್ತೆ ಪಾಲಿಟೆಕ್ನಿಕ್ ಕಾಲೇಜ್ ಆದರೆ ಇಲ್ಲಿ ಹಣಕಾಸು ಲಭ್ಯತೆ ಇಲ್ಲ, ನೋಡೋಣ ಹಾಗೆ ಹೀಗೆ ಅಂತ ಸಮರ್ಪಕ ಒಂದು ಆರೈಕೆ ಉತ್ತರ ಕೊಟ್ಟಿದ್ದಾರೆ ಸಚಿವರು. ಈ ನಮ್ಮಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ತಾಲೂಕಿಗೆ, ನನ್ನ ತಾಲೂಕಿಂದ ಹೋಗ್ತಾರೆ ಪಾಲಿಟೆಕ್ನಿಕ್ಗೆ. ಅದರಿಂದ ಜರೂರಾಗಿ ನನ್ನ ತಾಲೂಕಿಗೆ ಒಂದು ಹೊಸ ಪಾಲಿಟೆಕ್ನಿಕ್ ಅವಶ್ಯಕತೆ ಇದೆ. ಓಕೆ, ಮನೆ ಮಂತ್ರಿಗಳು. ಮನೆ ಸಚಿವರ ಗಮನಕ್ಕೆ ತರ್ತೀನಿ ಸಭಾಧ್ಯಕ್ಷ. ಓಕೆ. ಟಿ ಎಸ್ ಶ್ರೀವಾಸ್ತವ್ ಸರ್, ನಂದಿನಿ ಹಾಲು ಉತ್ಪನ್ನಗಳ ಮಾರಾಟಗಾರರದ್ದು ಒಂದು ವಿಷಯ ಕೇಳಿದ್ದೆ, ಬಟ್ ಉತ್ತರ ಬಂದಿಲ್ಲ ಸರ್. ನಾಳೆ ಕೊಡ್ತೇವೆ, ಟುಮಾರೋ. ನಾಳೆನೇ ಸರ್? ಓಕೆ. ಎಂ ಟಿ ಕೃಷ್ಣಪ್ಪ ಕೂಡ ಟುಮಾರೋ, ನಾಳೆ ಉತ್ತರ ಬರಲಿ ಅಲ್ಲ, ಯಾಕೆಂದ್ರೆ ಸಮಯಾವಕಾಶ ಕಡಿಮೆ ಇತ್ತು. ಅದು ಈ ಕಾಲಿಂಗ್ ಅಟೆನ್ಷನ್ ಕೇಳಿ ಕೂಡ. ಎಸ್ ಸಿ ಬಾಲಕೃಷ್ಣ, ಮತ್ತೆ ನೀವು ಕಾಲಿಂಗ್ ಅಟೆನ್ಷನ್ ಕೊಡುವಾಗಲೂ ಕೂಡ ನೀವು ಇವತ್ತು ಕೊಟ್ಟು 4 ಕೊಡಿ ಅಂತ ಹೇಳಿದ್ರೆ ಉತ್ತರ ತರಿಸ್ಬೇಕಲ್ಲ ಅವರು. ನೀವು ಸ್ವಲ್ಪ ಬೇಗ ಕೊಟ್ಟರೆ ಬೇಗ ಉತ್ತರ ಬರ್ತದೆ. ಎಸ್ ಸಿ ಬಾಲಕೃಷ್ಣ. ಉದಯ ಕೆ ಎಂ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.